ಫಸ್ಟು ಈ ಮ್ಯಾಚ್ ಬಗ್ಗೆ KKR ಮತ್ತು LSG ಬಗ್ಗೆ ಮಾತಾಡಿದ್ರೆ ಒಂದು ನೈಲ್ ಬೀಟಿಂಗ್ ಫಿನಿಶ್ ಇತ್ತು ಈ ಮ್ಯಾಚಲ್ಲಿ. ಆಲ್ಮೋಸ್ಟ್ ನಿನ್ನೆಯಿಂದ ನಮಗೆ ಒಳ್ಳೆ ಮ್ಯಾಚಸ್ ಸಿಗ್ತಾ ಇದ್ದಾವೆ ನೋಡೋಕ್ಕೆ. ಏನು ಹೇಳಿ ಫ್ರೆಂಡ್ಸ್, ಒಳ್ಳೆ ಮ್ಯಾಚ್ ಸಿಗ್ತಾ ಇದೆ. ನಿನ್ನೆನೂ ಒಳ್ಳೆ ಲಾಸ್ಟ್ ಬಾಲ್ ತನಕ ಗೊತ್ತಿರಲಿಲ್ಲ ನಿಮಗೆ ಯಾರು ಗೆಲ್ತಾರೆ ಅಂತ. ಈ ಮ್ಯಾಚು ಹಂಗೆ ಇತ್ತು. ಲಾಸ್ಟ್ ಬಾಲ್ ತನಕ ನಿಮಗೆ ಯಾರು ಗೆಲ್ತಾರೆ ಅಂತ ಅಷ್ಟು ಅನಿಸಿರಲಿಲ್ಲ. ಆದರೆ ಇದು ಆಲ್ಮೋಸ್ಟ್ ನಿಮಗೆ 17th ಓವರ್ ತನಕ KKR ಮ್ಯಾಚೇ ಇದ್ದಿದ್ದು. ಬಟ್ ಒನ್ ಮ್ಯಾನ್ ಆರ್ಮಿ ಥರ ಮುಕುಲ್ ಚೌಧರಿ ಎಂಟೈರ್ಲಿ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ರು. ಅವ್ರ ಹಿಟ್ಸ್ ಆಗಲಿ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಇನ್ನು ಯಂಗ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಫ್ಯೂಚರಲ್ಲಿ ಇವ್ರನ್ನ ಇಂಡಿಯಾ ಕೂಡ ಆಡಿಸ್ಬೋದು ನೀವು. ಮತ್ತು ಹೆಂಗಿತ್ತು ಅಂದರೆ ಅವ್ರು ಒಂದೊಂದು ಹಿಟ್ಟಿಂಗ್ ಹೊಡಿತಿದ್ರೆ ಪಕ್ಕ ಒಂದು ಶಾಟ್ ಹೊಡಿತಾರೆ ನಿಮಗೆ. ಲಾಸ್ಟ್ 2 ಬಾಲಿಗೆ 7 ರನ್ಸ್ ಬೇಕಾದರೆ ಎಕ್ಸ್ಟ್ರಾ ಕವರ್ ಮೇಲೆ ಒಂದು 6. ಆ ಶಾಟ್ ಮಾತ್ರ ಸೂಪರ್ ಆಗಿತ್ತು. ಕಷ್ಟ ನಿಮ್ಗೆ ಯಾವುದೇ ಫಾಸ್ಟ್ ಬೌಲರ್ಸಿಗೆ ಎಕ್ಸ್ಟ್ರಾ ಕವರ್ ಮೇಲೆ 6 ಹೊಡಿಬೇಕು ಅಂದರೆ ಅದು ಸುಲಭ ಅಲ್ಲ. ಹೆವಿ ಪವರ್ಗಿಂತ ನಿಮ್ಗೆ ಹೆವಿ ಟೆಕ್ನಿಕ್ ಇರಬೇಕು. ಟೆಕ್ನಿಕ್ ಇಲ್ಲ ಅಂದರೆ ಶಾರ್ಟ್ಸ್ ಹೊಡೆಯೋದು ತುಂಬ ಕಷ್ಟ. ಬರೀ ಪವರಲ್ಲೇ ಶಾರ್ಟ್ ಹೊಡೆಯೋಕ್ಕಾಗಲ್ಲ. ಸೂಪರ್ ಆಗಿತ್ತು. ಮತ್ತು ಮ್ಯಾಚಿನ ಸ್ಟಾರ್ಟಿಂಗ್ ಹೇಳಬೇಕು ಅಂದರೆ ಅಂಪೈರಿಗೆ ಕರೆಕ್ಟ್ ಗೊತ್ತಿರ್ಬೋದು. ನಿಮಗೆ ಡೌಟ್ ಇದ್ದರೆ 3rd ಅಂಪೈರ್ ಇರ್ತಾರೆ, ಹೋಗಿ ತಗೊಳ್ಳಿ. ಅದು ಬಿಟ್ಟು ನೀವು ಸುಮ್ಮನೆ ಡಿಸಿಷನ್ ಕೊಟ್ಟರೆ ಅದು ತಪ್ಪಾಗುತ್ತೆ. ಅದೇ ಮೇಯ್ನ್ ತಪ್ಪಾಗಿದೆ. ಫಿಲ್ ಆನನ್ ಔಟ್ ಆಗಿಲ್ಲ ಅಂದರೆ ಇದು ಬಹುಶಃ ಇನ್ನೂ KKR ತುಂಬ ರನ್ ಹೊಡಿತಿದ್ರು. ಆಲ್ಮೋಸ್ಟ್ ಅದು ಟಚ್ ಆಗಿರುತ್ತೆ ಬೌಂಡ್ರಿ ಲೈನ್ಗೆ. ನೀವು 3rd ಅಂಪೈರ್ ಡಿಸಿಷನ್ ತೊಗೊಬೇಕಿತ್ತು, ತೊಗೊಳ್ಲಿಲ್ಲ. ಫಿಲ್ ಆನನ್ಗೆ ಸ್ವಲ್ಪ ಫೇರ್ ಚಾನ್ಸ್ ಅನಿಸ್ಲಿಲ್ಲ. ಓಕೆ, ತಪ್ಪಾಗಿದೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಆಗೋಗಿದ್ಮೇಲೆ ಆಗೋಯ್ತು. LSG ಗೆದ್ದಾಯಿತು, KKR ಸೋತಾಯಿತು. ಮತ್ತು ನೆಕ್ಸ್ಟ್ ಬಂದರೆ ನಿಮಗೆ ರಹಾನೆ ಹಾಗೂ ಅಂಕುಶ್ ರಘುವಂಶಿ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಇಬ್ಬರು ಚೆನ್ನಾಗಿ ಆಡಿದ್ರು. ಮೇಯ್ನ್ ಹೊಡ್ತಾ ಬಿದ್ದಿದ್ದು ಎಲ್ಲಿ ಅಂದರೆ ಈ KKR ಮತ್ತು LSGಗೆ ಆ 10 to 15th ಓವರ್ ಅನಿಸುತ್ತೆ. ಆಲ್ಮೋಸ್ಟ್ ರಹಾನೆ ರಘುವಂಶಿ ಔಟ್ ಆಗ್ತಾರೆ. ಆಮೇಲೆ ರಿಂಕು ಬರ್ತಾರೆ, ಅವರು ಬೇಗ ಔಟ್ ಆಗ್ತಾರೆ. ಅಲ್ಲಿಂದ ಕಂಪ್ಲೀಟ್ಲಿ 5 ಓವರ್ ಏನೂ ಆಡಲ್ಲ ಅವರು. ಗ್ರೀನ್ ಆಗಲಿಲ್ಲ, ಅಲ್ಲಿ ಎಲ್ಲೋ ಆಗೋಗಿದ್ದ. ಫುಲ್ ಹಿಂದ್ಗಡೆ ಎಲ್ಲ ಎಲ್ಲೋ ಕಾಣಿಸ್ತಿತ್ತು, ಹಂಗೆ ಆಡ್ತಿದ್ದ. ಸ್ಪಿನ್ನರ್ಸಿಗೆ ಮುಂದೆ ಬರ್ತಾನೆ ಇಲ್ಲ ಆಡೋಕ್ಕೆ, ಹೋಗ್ತಾನೆ ಈಗ ಅಂತಾನೆ. ಫುಲ್ ಕಂಪ್ಲೀಟ್ಲಿ ಸ್ಪಿನ್ನರ್ಸಿಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ, ಇಂಟೆಂಟೇ ತೋರ್ತಿಲ್ಲ ಅಲ್ಲಿ. ಬಟ್ ರೋಮನ್ ಲಾಸ್ಟಿಗೆ ಸ್ವಲ್ಪ ಆದರೂ ಲಾಸ್ಟಿಗೆ ಪಿಕಪ್ ತೊಗೊಂಡು ಒಂದು 2-3 6 ಹೊಡಿತಾರೆ. ಇದು ಸ್ವಲ್ಪ ರೋಮನ್ ಪವಲ್ ನೀವು ಆಡಿಸ್ಲೇಬೇಕು. ನೀವು ರೋಮನ್ ಪವಲ್ನ ಡ್ರಾಪ್ ಮಾಡೋಕ್ಕೆ ಹೋಗಬೇಡಿ. ರೋಮನ್ ಪವಲ್ ಇದ್ದರೆ ನಿಮಗೆ ಒಂದು ಆ ಬ್ಯಾಕ್ ಏನು ರಸಲ್ ಆಡ್ತಿದ್ರು ನೋಡಿ, ಆ ರಸಲ್ ಪವರ್ ಬರೋದೇ ನಿಮಗೆ ರೋಮನ್ ಪವಲಿಂದ. ಇನ್ಯಾರು ಅಷ್ಟೊಂದು ನಿಮಗೆ ಪವರ್ ಹಿಟ್ಟಿಂಗ್ ಇಲ್ಲ ಅಲ್ಲಿ ಡೌನ್ ದ ಆರ್ಡರ್. ನೀವು ರಮಣ್ದೀಪ್ ಮೇಲೆ ಅಷ್ಟೆಲ್ಲ ನಂಬಿಕೆ ಇಡೋಕ್ಕಾಗಲ್ಲ. ಹಾಗಾಗಿ ನೀವು ಪವಲ್ನ ಆಡಿಸಿದ್ರೆ ಒಳ್ಳೆಯದು. ಅದು ಬಿಟ್ಟರೆ ನಿಮಗೆ ಆ 10 to 15 ಓವರ್ಸ್ ಸ್ವಲ್ಪ ಎಡವಿದ್ದು. LSG ಸೂಪರಾಗಿ ಬೌಲ್ ಮಾಡಿದ್ರಲ್ಲಿ. ಸಿದ್ಧಾರ್ಥ ಆಗಲಿ, ಸ್ಪಿನ್ನರ್ ದಿಗ್ವೇಶ್ ರಾತಿ, ಆವೇಶ್ ಖಾನ್ ಒಂದು ಓವರ್ ಮಾಡ್ತಾರೆ. ಹಾಗಾಗಿ ಅಲ್ಲೇ ನಿಮಗೆ ಮೇನ್ಲಿ ಗೇಮು ಸ್ವಲ್ಪ ಸ್ಲೋ ಡೌನ್ ಆಯಿತು ಅಂತಲೇ ಹೇಳ್ಬೋದು KKRಗೆ. ಬಟ್ ಅದು ಬಿಟ್ಟರೆ ಡೆತ್ತಲ್ಲಿ ಸ್ವಲ್ಪ ಆವೇಶ್ ಖಾನ್ ಅಷ್ಟು ಇಂಪ್ರೆಸಿವ್ ಆಗಿ ಕಾಣ್ತಿಲ್ಲ. ಮೋಸಿನ್ ಖಾನ್ ಒಂದ್ಸರಿ ಫಿಟ್ ಆದರೆ ಆವೇಶ್ ಖಾನ್ ಡ್ರಾಪ್ ಮಾಡ್ತಾರೆ ಅನಿಸುತ್ತೆ. ಯಾಕೆಂದರೆ ಮೋಸಿನ್ ಖಾನ್ ನಿಮಗೆ ಇಂಪ್ರೆಸಿವ್ ಫಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು. ಸ್ವಲ್ಪ ಏನೋ ಇಂಜುರಿ ಇರೋ ಕಾರಣ ಆಡಿಸ್ತಿಲ್ಲ. ಅವ್ರು ಬಂದರೆ ಆವೇಶ್ ಖಾನ್ ಆಚೆ ಹಾಕ್ತಾರೆ ಒಂದು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಆಯುಷ್ ಬಡೋನಿ ನೋಡೋಕ್ಕೆ ವಾಮನ ಮೂರ್ತಿ ಥರ ಇದ್ದರೆ ಹೊಡ್ತಾ ಮತ್ತು ಭೀಮನ್ ಥರನೇ ಹೊಡಿತಾರೆ. ನೋಡೋಕೆ ಮಾತ್ರ ಅದು ದೇಹ ಮಾತ್ರ ಚಿಕ್ಕದು, ಹೊಡ್ತಾ ಮಾತ್ರ ಭೀಮನ್ ಹೊಡಿತಾರೆ. ಆಲ್ಮೋಸ್ಟ್ ಚೆನ್ನಾಗಿ ಆಡಿದ್ರು, 50 ಸಮಥಿಂಗ್ ಹೊಡಿತಾರೆ. ಆಲ್ಮೋಸ್ಟ್ ಮಿಡ್ಲ್ ಆರ್ಡರ್ ಸ್ವಲ್ಪ ಸ್ಟ್ರೆಂತ್ ಕೊಟ್ಟು LSGನ ಗೇಮಲ್ಲಿ ಜೀವಂತವಾಗಿ ಉಳಿಸಿದ್ದೆ ಅವರು. ಮುಕುಲ್ ಚೌಧರಿ ಏನು ಫಿನಿಶ್ ಮಾಡಿದ್ರು ಅದಕ್ಕೆ ಮುಖ್ಯ ಕಾರಣ ಇವರು ಆಗ್ತಾರೆ, ಆಯುಷ್ ಬಡೋನಿ. ಅವ್ರು ನೀವು ಮರೆಯೋಂಗಿಲ್ಲ. ಬಟ್ ಇವತ್ತು ಅಷ್ಟೇ ಟಾಪ್ ಆರ್ಡ್ರಲ್ಲಿ ಏನು ಅಷ್ಟು ರನ್ ಬರಲಿಲ್ಲ. ಮೇನ್ಲಿ ಇವತ್ತು KKR ಯೂಸ್ ಮಾಡಿದ್ದೆ ಶಾರ್ಟ್ ಬಾಲ್. ಅವ್ರು ಆಲ್ಮೋಸ್ಟ್ ಎಲ್ಲ ವಿಕೆಟ್ ಬಂದಿದ್ದೆ ಶಾರ್ಟ್ ಬಾಲ್ಸು. ಸಖತ್ತಾಗಿ ಯೂಸ್ ಮಾಡಿದ್ರು ಶಾರ್ಟ್ ಬಾಲ್ಸು. ಬಟ್ ಆ ಪೂರಾನ್ ಏನು ಸುಖ ಇಲ್ಲ. ಇಂಟರ್ನ್ಯಾಷನಲ್ಗೆ ಯಾವಾಗ ರಿಟೈರ್ಮೆಂಟ್ ಕೊಟ್ಟರೋ ಹಳೆ ಫ್ಲೇವರ್ ಕಾಣ್ತಿಲ್ಲ. ಇವಾಗ ಪುರಾನ್ ಅಂದರೆ ಅಷ್ಟೇನು ಭಯ ಇಲ್ಲ, ಒಂದು ಕಾಲದಲ್ಲಿ ಇದ್ದಿದ್ದು ಭಯ ಇಲ್ಲ. ಬಟ್ ಯಾಕೆಂದರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು ಪುರಾನು. ಅಷ್ಟೇನು ಕಾಣಿಸ್ತಿಲ್ಲ ನಿಮಗೆ. ಬರ್ತಾನೆ 1-2 ಶಾಟ್ ಹೊಡಿತಾನೆ, ಅಷ್ಟೇನು ಆ ಫ್ಲೇವರ್ ಇಲ್ಲ. ಆ ಹಳೆ ವೆಸ್ಟ್ ಇಂಡೀಸ್ ಫ್ಲೇವರ್ ಇತ್ತು ಗೊತ್ತಾ ಪುರಾನಲ್ಲಿ, ಅದೀಗ ಕಾಣಿಸ್ತಾ ಇಲ್ಲ. ಮತ್ತು ಅದು ಬಿಟ್ಟರೆ ನಿಮಗೆ ಮೇನ್ ಈಗ ಇವ್ರದ್ದು ಡೆತ್ ಬೌಲಿಂಗ್ ಸ್ವಲ್ಪ ಇಂಪ್ರೂವ್ ಆಗಬೇಕು KKRinದು. ನಿಮಗೆ ಡೆತ್ತಲ್ಲಿ ಬೌಲಿಂಗ್ ಚೆನ್ನಾಗಿಲ್ಲ ಅಂದರೆ ಆಗಲ್ಲ. ಬಿರಿ ಹೊಡ್ಸ್ಕೊಂಡು ನೀವು ಎಷ್ಟೇ ಕಂಟ್ರೋಲ್ ಮಾಡಿ 10, 12, 15 ಓವರ್ಸ್ ತನಕ, ಲಾಸ್ಟ್ 5 ಓವರ್ಸ್ ಒಳ್ಳೆ ಬೌಲಿಂಗ್ ಇಲ್ಲ ಅಂದರೆ ಅಲ್ಲೇ ನೀವು 78 ರನ್ಸ್ ಲೀಕ್ ಮಾಡಿದ್ರೆ ಮುಗೀತು. ನೀವು ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗ್ತೀರಾ. ಇನ್ನೊಂದು ನಿಮಗೆ ಹೇಳಬೇಕು ಅಂದರೆ ಇದು ಮೇನ್ಲಿ ರಿಷಬ್ ಪಂತ್ ಆಗಲಿ, ಸ್ಟಾರ್ ಬ್ಯಾಟ್ಸ್ಮನ್ ಇದು ಯಾರಿದ್ರು LSG ಮೇನ್ ಅವರು ಟಾಪ್ ಆರ್ಡರ್ ಸ್ಟ್ರಾಂಗ್. ಅವರು ಟಾಪ್ 4 ಏನಿದೆ ಅಲ್ಲಿ ಅವ್ರು ಯಾರೂ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ನಿಮಗೆಲ್ಲ ಯಂಗ್ ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ಸ್ ಇವತ್ತು ಪಾರ್ಟಿಗೆ ಬಂದಿದ್ದು ಬ್ಯಾಟಿಂಗಲ್ಲಿ ಇಬ್ಬರು.
ಯಂಗ್ ಡೊಮೆಸ್ಟಿಕ್ ಇಂಡಿಯನ್ಸ್ ಏನಿದೆ ಅದೇ ನಿಮಗೆ ಮೇನ್ ಟೀಮಿಗೆ ಒಂದು ಸ್ಟೆಬಿಲಿಟಿ ತಂದು ಕೊಡುತ್ತೆ. ಅದು LSG ಸಖತ್ತಾಗಿದೆ. ಬೌಲಿಂಗೇ ಆಗಲಿ, ಈಗ ಬೌಲಿಂಗ್ ಅಂತ ಬಂದರೆ ನಿಮಗೆ ಪ್ರಿನ್ಸ್ ಯಾದವ್, ದಿಗ್ವೇಶ್ ರಾಥಿ, ಸಿದ್ಧಾರ್ಥ್ ಇವರು ಎಲ್ಲ ಡೊಮೆಸ್ಟಿಕ್ ಕ್ರಿಕೆಟ್, ಯಾರೂ ಇಂಡಿಯಾಗೆ ಆಡಿಲ್ಲ. ಡೊಮೆಸ್ಟಿಕ್ ಚೆನ್ನಾಗಿದೆ ಹೇಳಬೇಕು ಅಂದರೆ. ಇನ್ನು ಎಕ್ಸ್ಪೀರಿಯನ್ಸ್ ಶಮಿ ಪವರ್ ಪ್ಲೇಲ್ಲ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಮೇಯ್ನಾಗಿ ನೀವು ನೋಡ್ಬೋದು ಬೇಕಾದ್ರೆ ಫಸ್ಟ್ ಓವರ್ ಇವ್ರದ್ದು ಫಿಲ್ ಆಲನ್ ಮತ್ತು ಅವ್ರದ್ದು ಎಲ್ಲೂ ನಿಮಗೆ ಚಾನ್ಸೇ ಕೊಡಲಿಲ್ಲ. ಸ್ವಿಂಗ್ ಮೇಲೆ ಸ್ವಿಂಗು, ಬಾಲ್ ತಿರುಗ್ತಾ ಇದೆ, ಮುಟ್ಟಕ್ಕೆ ಆಗಲಿಲ್ಲ ಫಿನ್ ಅಲನಿಗೆ. ಆಲ್ಮೋಸ್ಟ್ 3-4 ಬಾಲ್ಸ್. ಶಮ್ಮಿದು ಎಕ್ಸ್ಟೆಂಡ್ ಸ್ಪೆಲ್ ಇದೆ. ಈಗಲೂ ನೀವು ಬೇಕಾದ್ರೆ ಇಂಡಿಯಾಗೆ ಅವ್ನು ಆಡಿಸ್ಬೋದು. ಇದಕ್ಕಿಂತ ಒಳ್ಳೆ ಬೌಲರ್ ಇನ್ನೂ ಏನು ಇಂಡಿಯಾದಲ್ಲಿ ಇದಕ್ಕಿಂತ ಒಳ್ಳೆ ಅಷ್ಟೊಂದು ನಿಮಗೆ ಬುಮ್ರಾ, ಒಂದು ಫ್ಯೂ ಭುವನೇಶ್ವರ್ ಅಂತವ್ರು ಬಿಟ್ಟರೆ ಇನ್ನು ಯಾರೂ ಇಲ್ಲ ಅಂತ ಬೌಲರು. ಶಮ್ಮಿಗೆ ಒಂದು ಫೇರ್ ಚಾನ್ಸ್ ಕೊಡ್ಬೋದು ನೀವು ಇಂಡಿಯಾಗೆ. ಮತ್ತು ಅದು ಬಿಟ್ಟರೆ ನಿಮಗೆ KKR ನರೇನ್ 4 overs ಅದೇ ಮೇನ್. ಅದು ಹಳೆ ಫಾರ್ಮಿಗೆ ಬಂದಿದ್ದಾರೆ. ನರೇನ್ ಅದು ಎಕ್ಸ್ಟ್ರಾಡಿನರಿ, ಯಾವತ್ತು 20-30 ರನ್ಸ್ ಒಳಗೆ ಕೊಡ್ತಾರೆ. ಲಾಸ್ಟ್ ಒಂದು ಫ್ಯೂ ಮ್ಯಾಚಸ್ ಏನೋ ಇದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇನ್ಸ್ಪೈರ್ ಆಗಿದ್ರು ಬಿಟ್ಟರೆ ಇನ್ಯಾವುದು ಅಷ್ಟೊಂದು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಸೂಪರ್ ಆಗಿತ್ತು. ಬಟ್ ಅದೇ LSG ಮೇನ್ ಗೆದ್ದಿದ್ದು ಮುಕುಲ್ ಚೌಧರಿ ಆ ಇನ್ನಿಂಗ್ಸು. ಬಟ್ ಅದು ಬಿಟ್ಟರೆ ಇನ್ನೆಲ್ಲೂ ಅಷ್ಟೊಂದು ಕಾಣಿಸ್ಲಿಲ್ಲ ಇವರು. ಬಟ್ ಬೌಲಿಂಗ್ ಒಂಚೂರು ಕ್ಲೀನಾಗಿ ಮಾಡಿದರೆ, ಇನ್ನೊಂದು ಹೇಳಬೇಕು ಅಂದರೆ ರಘುವಂಶಿ ಲಾಸ್ಟ್ ಬಾಲ್ ಅವ್ರು ಕ್ಲೀನಾಗಿ ಪಿಕ್ ಮಾಡಿ ನೀವು ವಿಕೆಟ್ಗೆ ಹೊಡಿಲ್ಲ ಅಂದ್ರೆ, ಇಲ್ಲಾಂದ್ರೆ ಬೌಲರ್ ಎಂಟ್ರಿ ಕೊಟ್ಟು ರನ್ಔಟ್ ಆಗೋಯಿತು. ಅದೊಂದು ತಪ್ಪು ಮಾಡಿದ್ರು. ಅದೊಂದು ತಪ್ಪು ಮಾಡಲಿಲ್ಲ ಅಂದರೆ ಇನ್ನೂ ನೀವು ಮ್ಯಾಚ್ ಟೈ ಆಗ್ತಿತ್ತು. ಸೂಪರ್ ಓವರ್ ಒಂದೊಂದು ಎಕ್ಸೈಟ್ಮೆಂಟ್ ಮ್ಯಾಚ್ ಇರ್ತಿತ್ತು. ಅದು ಬಿಟ್ಟರೆ ಇನ್ನೇನು ಅಂಥ ಗೇಮ್ ಬಗ್ಗೆ ಹೇಳಬೇಕು ಅಂದರೆ ಅದೇ ಅಂಪೈರ್ ಡಿಸಿಷನ್ ಇದು ತುಂಬ ಮುಖ್ಯ ಆಗುತ್ತೆ. ಅದೇ ಮೇಯ್ನು ಹೊಡ್ತಾ ಬಿದ್ದಿದ್ದು. ನಿಮಗೆ ಡೌಟ್ ಇತ್ತು ಥರ್ಡ್ ಅಂಪೈರ್ ರೆಫರ್ ಮಾಡಿ. ಅದು ಬಿಟ್ಟು ಸುಮ್ಮನೆ ಇದೊಂದು ರಾಂಗ್ ಡಿಸಿಷನ್ನೇ ಆಯಿತು. ಆಲ್ಮೋಸ್ಟ್ ಸ್ವಲ್ಪ ರೋಪ್ ಟಚ್ ಆಗಿತ್ತು ಅಂತಲೇ ಇದೆ. ಕ್ಲಾರಿಫಿಕೇಷನ್ನು ಗೊತ್ತಿಲ್ಲ, ಇನ್ನೂ ಗ್ಯಾರಂಟಿ ಇಲ್ಲ, ಬಟ್ ಆಲ್ಮೋಸ್ಟ್ ಟಚ್ ಆಗಿದೆ. ಇನ್ನು ಅದು ಬಿಟ್ಟರೆ ರಾಣೆ ಎಲ್ಲರೂ ಗ್ರೀನ್ ಇನ್ನೂ ಸ್ವಲ್ಪ ಹಿಟ್ಟಿಂಗ್ ಬೇಕು. ಈ ಆಟ ಸಾಲಿಲ್ಲ ಗ್ರೀನಿಂದ. ಸ್ಟಾರ್ಟಿಂಗ್ ತುಂಬ ಸ್ಟ್ರಗಲ್ ಮಾಡಿದ್ರು. ಒಂದು 15-16 ಬಾಲ್ಸ್ ಹೊಡಿದ್ದು, ಒಂದು ಬೌಲ್ಡ್ರ್ ಬಂದಿಲ್ಲ. ಅಲ್ಲೇ ಸ್ವಲ್ಪ KKR ಬ್ಯಾಕ್ ಫುಟಿಗೆ ತಳೆದ್ರು. ಗ್ರೀನೇ KKRನ ಬ್ಯಾಕ್ ಫುಟಿಗೆ ತಳೆದಿದ್ದು. ಗ್ರೀನ್ ಆಗಬೇಕು. ಗ್ರೀನ್ ಅಂದರೆ ಈಗ ಅದ್ಯಾವುದೋ ಟಾಟಾ IPL ಗ್ರೀನ್ ಡಾಟ್ ಬಾಲ್ ಇದೆಯಲ್ಲ, ಗ್ರೀನು ಅದಕ್ಕೆ ಕೊಡುಗೆ ಕೊಟ್ಟರು. ನನ್ನ ಹೆಸರಲ್ಲಿ ಒಂದು ಗ್ರೀನ್ ಇದೆ, ಗ್ರೀನ್ ಟಾಟಾ ಬಾಲಿಗೆ ಒಂದು ಹೆಸರು ಕೊಡೋಣ ಅಂತೇಳಿ, ಹೆಸರು ಮಾಡೋಣ ಅಂತೇಳಿ ತುಂಬ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ತಮ್ಮ ಹೆಸರಲ್ಲಿ ಏನಿದೆ ಅದನ್ನೆಲ್ಲ ಪರಿಸರಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅಂತ ಮಾಡಿಬಿಟ್ರು. ಅದೇನು ಮಾಡೋಕ್ಕಾಗಲ್ಲ ಬಿಡಿ. ಅದು ಬಿಟ್ಟರೆ ಬೌಲಿಂಗಲ್ಲಿ ಸ್ವಲ್ಪ ಚೆನ್ನಾಗೇ ಮಾಡಿದ್ರು. ಲಾಸ್ಟಲ್ಲಿ ಸ್ವಲ್ಪ ಮುಕುಲ್ ಚೌಧರಿ ಎರಬರಿ ತರಟೆಗೆ ತಗೊಂಡ್ರು. ಆಲ್ಮೋಸ್ಟ್ 16-17 ರನ್ಸ್ ಏನೋ ಕೊಡ್ತಾರೆ ಗ್ರೀನು. ಇದಿಷ್ಟು ಆಗಿತ್ತು LSG ಮತ್ತು KKR ಬಗ್ಗೆ. ಓಕೆ ಬಾಯ್ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತುಂಬ ಬೆಳೆಸಿ ಅಂತ ಕೊಡ್ತೀವಿ. ಬಾಯ್.